ನಂಗೊಂದು ನಿಂಗೊಂದು ಅಪ್ಪಂಗೂ ಅಂತ ಎಣ್ಣೀರ ಕತ್ತರಿಸ್ತೀವಿ ಎಲ್ಲ ಬೆಳ್ಳೆ ಕತ್ತರಿಸ್ಕೊಂತೀವ ನೋಡೋಣ. ಈಗಲೇ ಕೈ ಮುಗಿದ್ಬಿಡ್ತೀನಪ್ಪ, ಆಮೇಲೆ ಬೆಳ್ಗಿಲ್ಗೆ ಹಾಕೊಂಡ್ರೆ ಹಾಕ್ಬೇಕು. ಎಳ್ನೀರು ಕತ್ತರಿಸೋ ಚಾಲೆಂಜ್. ನಮ್ಮ ಮಗಳಿಗೋಸ್ಕರ ನಾನು ಎಳ್ನೀರು ಕೀಳ್ಸಿದ್ದೀನಿ ಇವತ್ತು. ನ್ಯಾಚುರಲ್ ಸ್ಟ್ರಾ ಇದೆ, ತಗೊಳ್ರಿ ಅಲ್ಲಿ. ಅಲ್ಲ, ಇನ್ನು ಎಳ್ನೀರೇ ಕತ್ತರಿಸಿಲ್ಲ, ಬರೀ ಸ್ಟ್ರಾ ತಗೊಂಡೇನು ಮಾಡೋದಪ್ಪ? ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಟ್ರಾ. ಯಾರ್ಯಾರಿಗೆ ಯಾವ್ದು ಬೇಕೋ ಆಯ್ಕೆ ಮಾಡ್ಕೋಬೋದು ಸ್ಟ್ರಾ. ನಂಗೆ ಇದ್ರಲ್ಲೆಲ್ಲ ಕುಡಿಯಕ್ಕೆ ಇಷ್ಟ ಆಗಲ್ಲ, ಕತ್ತರಿಸ್ಬಿಟ್ಟು ಹಂಗೆ ಕೊಡ್ತಾರಲ್ಲ ಅದಿಷ್ಟ. ಹಂಗೆ ಕುಡಿಯಕ್ಕೆ ಇಷ್ಟ ನಂಗೆ. ನಮ್ಮ ದಿನ್ನೆ ಮಂತೆ ಇತ್ತು ಸಣ್ಣ ಗಿಡ, ಜಾಸ್ತಿ ಏನು ಎತ್ತರ ಇರಲಿಲ್ಲ, ತೆಂಗಿನ ಗಿಡ. ನೀನೇ ಕಿತ್ಕೊಂಡು ಕುಡಿತಿದ್ದ? ಕಿತ್ಬಿಟ್ಟು ಕುರ್ಜಿಗೆಯಲ್ಲಿ ತೂತಿಕ್ಬಿಟ್ಟು, ಕುರ್ಜಿಗೆ ದಿಡಿ ಬರ್ತೈತಲ್ಲ, ದಿಡಿ ತೆಗೆದ್ಬಿಟ್ಟು ಅದ್ರಲ್ಲಿ ಹಿಂದೆ ಚೂಪ್ ಗಿರ್ತೈತೆ ಅದು, ಅದರಲ್ಲಿ ಕುಟ್ಟುದೆಲ್ಲ ತೂತ ತೂತ ಆಗ್ತೈತೆ, ಬಿಟ್ಟು ಕುಡಿತಾ ಇದ್ದೆ. ಅಂದ್ರೆ ಅವಾಗೆಲ್ಲ ಇಷ್ಟ ಆಗೋದು ಇದ್ರ ಕುಡಿಯಕ್ಕೆ. ಪಾಪ ನಮ್ಮ ಮಕ್ಳಿಗೆ ಆ ಎಂಜಾಯ್ಮೆಂಟ್ ಇಲ್ವೇ ಇಲ್ಲ. ನಾವು ಚಿಕ್ಕವರು ಇದ್ದಾಗ ಬೇರೆ ಥರ ಲೈಫ್ ಸ್ಟೈಲ್ ಇತ್ತು ನಮ್ಮದು, ಎಂಜಾಯ್ ಮಾಡಿದ್ವಿ ಆ ಬಾಲ್ಯನ. ಈಗಿನ ಮಕ್ಕಳು ಅವ್ರ ಬಾಲ್ಯನ ಎಂಜಾಯ್ ಮಾಡ್ತಿದ್ದಾರೆ, ಆದರೆ ಅವ್ರದ್ದು ಬೇರೆ ಥರ ಇತ್ತು. ದಶಮಾನಗಳು ಬದಲಾದಂಗೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಈ ಥರ ಇರುತ್ತೆ ಮಕ್ಕಳ ಜೀವನ. ನಂಗೊಂದು ನಿಂಗೊಂದು ಜಾಣೆಗೊಂದು ರಂಗನಾಥ್ ತಾತಂಗೊಂದು. ನಿಮ್ಗೆ ಎಷ್ಟು ಬೇಕಾ ಮಗಳೇ? ಬೇಡವಾ? ಇದು ಇಷ್ಟ ನ್ಯಾಚುರಲ್ ಇಷ್ಟ ಬೇಕಾ? ಅಪ್ಪಂಗೂ ಕೊಡ್ಬೇಕು, ಅಪ್ಪನೂ ಇದ್ರಲ್ಲೇ ಕುಡಿತೈತೆ. ಹೌದಾ? ಕುಡಿಯಲ್ಲ ಅನ್ಸುತ್ತೆ ನಂಗೇನ. ನಾನು ಎಳ್ನೀರನ್ನು ಕತ್ತರಿಸ್ಕೊಂಡು ಕುಡಿದೀನಿ ಗೊತ್ತಾ? ಅಯ್ಯೋ ಹೌದಾ? ಯಾವಾಗ? ಚಿಕ್ಕವಳಿದ್ದಾಗ. ಹೌದಾ? ನಿಜ ಕಡ್ಡಿನೇ ಸರಿಯಾಗಿಲ್ಲ, ಇದೆ ಎಲ್ಲ ಆಡ್ತೈತೆ, ಒಲ್ಟಾಡ್ತೈತೆ. ಕರೆಕ್ಟ್ ಆಯ್ತಾ? ಉಲ್ಟಾಡ್ತೈತಿ ಇದು. ನಿಂಗೆ ಗೊತ್ತೇನಪ್ಪ, ನಾನು ಹಳೆ ಮನೆಗಿದ್ದಾಗ ಇನ್ನು ಜಾಣೆ ಚಿಕ್ಕವಳಿದ್ದಾಗ ನೀನಿಲ್ಲ, ನಿಮ್ಮ ಅಮ್ಮ ಕಾಯಿ ಸುಲಿಯೋದು. ಕಾಯಿ ಸುಲಿತೈತೆ, ಹೌದು. ನಿಂಗೂ ಗೊತ್ತಾ? ಮತ್ತೆ ಕಾಯಿನೇ ಸುಲಿತೀನಿ ಅಂದ್ರೆ ಎಳ್ನೀರು ಕತ್ತರಿಸಲ್ವಾ? ಕತ್ತರಿಸುತ್ತೆ ಅಮ್ಮ. ಹುಷಾರು, ನಿಮ್ಮ ಕೈಯ ಕಾಲೇ ಕತ್ತರಿಸ್ಬಿಡುತ್ತೆ. ಹೇಳಿ ನಿಮ್ಮ ಅಮ್ಮ ಹೇಳ್ದಂಗೆ ಕೇಳಿಲ್ಲ ಆಯ್ತಾ? ಹುಷಾರು, ಕೈ ಕಾಲೆಲ್ಲ ಕತ್ತರಿಸಲ್ಲ. ಹೇಳಿದ ಮತ್ತೆ ಕೇಳು. ಅದೇನೋ ನೀನು ಬಾಲ ಕಟ್ ಮಾಡಿಬಿಡ್ತೀನಿ ಅಂತ ಬೈತಾರಲ್ಲ ಚಿಕ್ಕ ಮಕ್ಳಿಗೆ. ನಾವು ಚಿಕ್ಕವರಿದ್ದಾಗ ಬೈಯೋರು, ಜಾಸ್ತಿ ಇದು ಮಾಡಿದ್ರೆ ನೀನು ಬಾಲ ಕಟ್ ಮಾಡ್ತೀನಿ ನಾನು, ನನಗೆ ಗೊತ್ತು, ಜಾಸ್ತಿ ಇದು ಮಾಡಬೇಡ ಅಂತ ಬೈಯೋರು. ಹಂಗೆ ಅಂದರೆ ಬಾಲ, ಹೌದು, ಬಾಲ ಏನಕ್ಕೆ ಬಾಲ ಕಟ್ ಮಾಡ್ತೀವಿ ಅಂದರೆ ಮಂಗನ ಥರ ಆಡ್ತೀನಿ ಅಂತನಾ, ಕೋತಿ ಥರ ಆಡ್ತೀವಿ ಅಂತಾನ, ಅಥವಾ ಎಮ್ಮೆ ಕೋಣ ಅಂತಾನ ಬಾಲ ಕಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಬಾಲ ಕಟ್ ಮಾಡ್ತೀನಿ ಅಂತ ಹೇಳ್ಬೇಕು. ಹೌದಾ? ನನಗೆ ಅಷ್ಟೊಂದು ನೀಟಾಗಿ ಕಟ್ ಮಾಡೋದಕ್ಕೆ ಬರೋದಿಲ್ಲ. ನಮ್ಮ ಅಣ್ಣ ಅಂತೂ ಸಿಕ್ಕಾಪಟ್ಟೆ ಕುಡ್ಬಿಟ್ಟವನು ಎಳ್ನೀರನ್ನ. ಹೌದಾ? ಅವನು ಉಪ್ಪಿ ಹಾಂ ಕೊಡ್ಮಗಳ, ಅದು ನ್ಯಾಚುರಲ್ ಇಷ್ಟ ನಿಂದು ಒಂದು ಸಾಕ ನಿಮಗೆ? ಹಾಂ, ನ್ಯಾಚುರಲ್ ಸ್ಟಾ ನೋಡ್ರಿ, ಇದು ಎಳ್ನೀರು. ಅಥವಾ ಅಲ್ಲ, ಇದೇನಿದು ಅಳ್ಗಿಡ, ಹಳ್ಳೆಲೆ, ಇದು ನ್ಯಾಚುರಲ್ ಸ್ಟಾ ಇದೇನೆ. ಕಟ್ ಮಾಡಿ ಇನ್ನೊಂದು ಸೈಡ್ ಕಟ್ ಮಾಡಿಬಿಟ್ರೆ ಊದು ಅದು. ಅದೇನು ಕೊಡ್ತಾರೆ ಅಂತ ಗೊತ್ತಾ ನಿಂಗೆ? ಗೊತ್ತು, ಒಳಗಡೆ ಏನಾದರೂ ಹುಳ ಪಳ ಇದ್ರೆ ಅದಕ್ಕೆ. ಧೂಳಿರಲ್ಲ ಮಗಳೇ, ಹುಳ ಇರುತ್ತೆ. ತಗೋ ಮಗಳೇ, ಕರೆಕ್ಟಾಗೈತೆ ಎಳ್ನೀರಿಗೆ. ನೀಟಾಗಿ ಇಟ್ಕೊಂಡು ಕುಡಿಬೇಕು. ಕೊಡೋಳು ಇಡ್ಕೊ, ನೀನೇ ಇಡ್ಕೊ. ಚೆನ್ನಾಗಿತ್ತಾ? ಸೂಪರ್ ಆಗೈತೆ. ಗೊತ್ತಾಯ್ತಾ? ತಿನ್ಲಾ? ನಾವು ಹಂಗೆ ಅಯ್ಯೋ ತಿನ್ನಮ್ಮ, ಎಲ್ಲರೂ ಹಂಗೆ ತಿನ್ನೋದು. ಏನು ಇವಾಗ ಎಳ್ನೀರು ಕತ್ತರಿಸ್ಕೊಡ್ತಾರೆ, ಅವಾಗೆಲ್ಲ ಏನು ಮಾಡ್ತಾರೆ, ಇವಾಗ ದುಡ್ಡು ಕೊಟ್ಟು ಎಳ್ನೀರು ಕುಡಿತಾರೆ. ಸಿಟಿನಲ್ಲೇ ಆ ಥರ ತಿಂತಾರೆ, ನಾನು ನೋಡಿದ್ದೀನಿ. ಅದಕ್ಕೆ ಹಿಂಗೆ ಕೊಡ್ತಾರಲ್ವಾ? ಅಲ್ಲ, ಈ ಥರದ್ದೆಲ್ಲ ತಿಂತಾರೆ ಅನ್ಸುತ್ತೆ. ತಿಂತಾರೆ. ನಾನು ಬೆಂಗಳೂರಲ್ಲಿ ತಿಂದಿದ್ದೀನಿ ಎಳ್ನೀರು ಕುಡಿಬೇಕು ಈ ಥರ ಎದ್ದು ಕೊಟ್ಟಿರೋದನ್ನ. ನಮ್ಮದು ತೆಂಗಿನ ಮರ ಎಲ್ಲ ತುಂಬ ಹೈಟ್ ಹೋಗ್ಬಿಟ್ಟಿದ್ದಾವೆ, ನಮಗೆ ಸಿಗೋದಿಲ್ಲ ಕಾಯಿ ಕೀಳೋದಕ್ಕೆ, ಎಳ್ನೀರು ಕಿತ್ಕೊಳೋದಕ್ಕೆ. ಎಳ್ನೀರು ಕೀಳಬೇಕು ಅಂದರೆ ತುಂಬ ಇಷ್ಟ ಎಳ್ನೀರು ಕುಡಿಯೋದಕ್ಕೆ ನಮ್ಮ ಇವರಿಬ್ರಿಗೂ, ಅಮ್ಮ ಮಕ್ಕಳಿಗೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಈ ಕಾಯಿ ಕೀಳ್ಸೋಕೆ ಬರ್ತಾರೆ, ಕಾಯಿ ಕೀಳಿಸ್ತೀವಲ್ಲ, ಅವಾಗ ಕಾಯಿ ಕೀಳೋರು ಬಂದಾಗ, ಅಡಿಕೆ ಕೊಯ್ಸೋಕೆ ಬಂದಾಗ ಈ ಥರ ಎಳ್ನೀರು ಕೀಳಿಸ್ಬಿಡ್ತೀವಿ. ಒಂದು ಚೀಲ ಕೀಳಿಸಿದ್ದೀನಿ, ಇಲ್ಲಿ ಒಂದು ಚೀಲ ಐತೆ, ಅಂದರೆ ಒಂದು ಕೊನೆ ಪೂರ್ತಿ ಎಳ್ನೀರು ಕೀಳಿಸ್ಬಿಟ್ಟಿದ್ದೀನಿ. ಈಗ ಒಂದು 2 ದಿನ ಕುಡಿದ್ಬಿಡ್ತೀವಿ ಚೆನ್ನಾಗಿ ಎಳ್ನೀರು ಈ ಟೈಮಲ್ಲಿ. ನನಗೆ ಹಿಂಗೆ ಕುಡಿಯೋಕೆ ಇಷ್ಟ, ಸ್ಟ್ರಾಲೆಲ್ಲ ಕುಡಿಯೋಕೆ ಇಷ್ಟ. ನಾನು ತಿನ್ನಮ್ಮ, ಏನಾಗಲ್ಲ, ಹಂಗೆ ತಿಂದ್ರೆ ಏನಾಗತ್ತೆ, ಎಲ್ಲರೂ ಹಂಗೆ ತಿನ್ನೋದು. ಹಿಂಗೆ ಎತ್ಬೇಕು ಮೇಲ್ಕೆ ಕೆತ್ತಿದ್ದೀನಿ.
ಇದು ನೋಡು ಒಂಥರ ಏನಾಗಲ್ಲ, ಅದು ಒಳಗಡೆ ಏರ್ ಬರ್ತಾ ಇದೆ ಅಷ್ಟೇ. ಕಟಗಡೆ ಎತ್ಕೊಂಡು ಕುಡಿ ನೋಡೋಣ. ಚಲ್ತಾ ಇಲ್ವಾ ಇವಾಗ? ಇಳಿಸ್ಬಾರ್ದು, ಎತ್ತಿದ ಮೇಲೆ ಇಳಿಸ್ಬಾರ್ದು ನೋಡೋಣ. ಆಗ್ತಿಲ್ಲ. ಹೌದಾ? ಅಲ್ಲ ಇಳಿಸ್ ಫುಲ್ ಖಾಲಿನಾ? ಖಾಲಿ ಆದ್ಮೇಲೆ ಇಳಿಸ್ದೆ ಇನ್ನೇನ್ ಮಾಡ್ತೀಯಾ? ಅಯ್ಯಪ್ಪ ನೋಡ್ರಿ, ನಮ್ಮ ಶ್ರೀಮತಿಯವ್ರು ಎಷ್ಟು ದೊಡ್ಡ ಕುಡ್ಕಿ, ಎತ್ತಿದ ಮೇಲೆ ಇಳಿಸಲ್ಲ, ಹಂಗೆ ಕುಡಿದ್ಬಿಟ್ರು. ಅದು ಇದಿನ್ನು ನೀಟಾಗಿ ಚೆನ್ನಾಗಿ. ಇದು ಇದು ನಾರ ಏನೋ ಇತ್ತು ಸೈಡಲ್ಲಿ, ಅದು ಕಟ್ ಮಾಡಿಲ್ಲ ನೀಟಾಗಿ. ಕುಡಿಯಕ್ ಬಂದಿಲ್ಲ ಅಷ್ಟೇ. ಇನ್ನೊಂದು ಬೇಕಾ ಎಳ್ನೀರು? ಇನ್ನೊಂದು ಬೇಡ, ಸಾಕಾ? ಕಾಯಿ ಕತ್ತರಿಸ್ಕೊಡ್ಲಾ? ಸಾಕಾದ್ರೆ ಬಿಸಾಕು, ಬೇಕು ಅಂದ್ರೆ ಹಂಗೆ ಇಟ್ಕೊ. ಇನ್ನೊಂದು ಕತ್ತರಿಸ್ಕೊಡ್ತೇವೆ. ಒಂದು ಬಾಟಲ್ ಹಾಕಿಸ್ಕೊಳ್ಳೋದು ಒಂದೇ ಅಂತೆ, ಒಂದು ಎಳ್ನೀರು ಕುಡಿಯೋದು ಒಂದೇ ಅಂತೆ ಅಲ್ವಾ? ಹಂಗಂತ ಹೇಳ್ತಾರೆ ಅಮ್ಮ, ಹಂಗಂತ ಹೇಳ್ತಾರೆ. ಇದೇ ನ್ಯಾಚುರಲ್ ಇದು. ಜೊತೆಗೆ ಕಾಯಿ ತಿನ್ನೋದು ಸಿಟಿಯಲ್ಲೂ ಹಂಗೆ ಬಿಟ್ಟು ಕತ್ತರಿಸ್ಕೊಳ್ಳಿ. ಹಿಂಗೆ ಎಬ್ಬಿಟ್ಟು ನೀಟಾಗಿ ಕೊಡು, ತಕ್ಕೊಡ್ತೀನಿ. ನಾನು ಎತ್ಕೋತೀನಿ. ಎತ್ಕೋತೀಯಾ? ಇದು ನಿನ್ಗಲ್ಲ, ನಿಮ್ಮ ಮಗಳಿಗೆ. ಇದು ನಿಂದು. ಇದು ಎಳ್ನೀರೇ ಕತ್ತರಿಸೋಕೆ ಬರೋಳ್ಗೆ ಕಾಯೇ ಬರಲ್ವಾ? ಕಾಯಿನೇ ಇಬ್ಬರು. ಹೌದಾ? ಅದು ರಾಮ್ ಅಮ್ಮಂತಾಗ ಎಬ್ಬಿಸ್ಕೊಂಡಿವಂತೆ. ಇದೆಲ್ಲ ಒಣಗಾಕ್ ಹಾಕ್ಬಿಟ್ರೆ ನೀರು ಗುರಿ ಹಾಕಕ್ಕೆ ಬರ್ತೈತಿ ಇದೆಲ್ಲ. ಆಮೇಲೆ ಚೆನ್ನಾಗಿ ಬಿಸ್ಲಾಗ ಹಾಕಿರ್ ಸಾಕು, ಅಲ್ಲೆಲ್ಲ ಬೈಲಾಗ ಒಣಕತ್ತೈತೆ. ಒಣಗಿದ್ಮೇಲೆ ಇದು ತಾತನ ಕತ್ತರಿಸ್ಕೊಡ್ತೀನಿ, ತಾತನ ಕೊಡ್ರಿ. ಮಗಳೇ, ನನಗೆ ನಿಮ್ಮ ಅಮ್ಮ ಕತ್ತರಿಸ್ಕೊಡ್ತು ನೋಡೋಣ. ಎಳ್ನೀರು ಕತ್ತರಿಸ್ಕೊಂಡು ಕೊಡ್ತಿದ್ದೆ ಅಂತ ಹೇಳ್ತಲ್ಲ, ಇವಾಗ ಚಾಲೆಂಜ್ ನಿಮ್ಮ ಅಮ್ಮಗೆ. ಎಳ್ನೀರು ಕತ್ತರಿಸ್ಕೊಡ್ಲಿ ನೋಡೋಣ ಹೆಂಗೆ ಕತ್ತರಿಸಿದೀನಿ. ಆದ್ರೆ ತುಂಬಾ ಜಾಸ್ತಿ ವರ್ಷ ಆಗೋಯ್ತು. ನೋಡೋಣ ಇವಾಗ ಕತ್ತರಿಸ್ತೀನಿ. ಅಂದ್ರೆ ಎಷ್ಟು ವರ್ಷ ಗೊತ್ತಾ? ನನ್ ಮದ್ವೆ ಆಗಿ 11 ವರ್ಷ ಆಯ್ತು. 11 7-8 ವರ್ಷ. ನೋಡೋಣ, ಚಾಲೆಂಜ್ ಇದು. ಹೆಂಗೆ ಕತ್ತರಿಸ್ಕೊಳಕ್ ಬರ್ತೈತಿ? ಒಂದು 5 ವರ್ಷನಾದ್ರೂ ಆಗೈತೆ. ಒಟ್ಟು ಒಂದು 15 ವರ್ಷ ನೋಡೋಣ. ಅಲ್ಲ ಆಗ್ಲಿ, ಎಳ್ನೀರೇ ಕತ್ತರಿಸ್ತೀವಿ ಇಲ್ಲ ಬೆಳ್ಳೆ ಕತ್ತರಿಸ್ಕೊಂತೀವ ನೋಡೋಣ. ಯಾಕೆ ಮತ್ತಿನ್ನು ಏನಾಗ್ಲಿ ತಿನ್ನಮ್ಮ? ಎಲ್ಲ ಒಂದು ಚೆನ್ನಾಯ್ತು, ಇನ್ನೇನಾಗಿಲ್ಲ. ಏನಾಗಲ್ಲ ತಿನ್ನಮ್ಮ, ಹೊಟ್ಟೆ ತುಂಬಿದ್ರು ಅಂತ ತಿನ್ಬೇಕು. ಇದು ತಾತನ ಕೊಡ್ಲಾ? ಕತ್ತರಿಸ್ಕೊಡ್ಲಾ? ತಾತನ ಕೊಟ್ಬರ್ರಿ. ಹಾಂ ಹೋಗಿ. ಹಾಂ ಚಲಿ ಚಲಿ. ಮಾಡ ಕೈಯಲ್ಲಿ ಹುಷಾರಾಗಿ ಇಟ್ಕೋ. ಒಂಚೂರು ಎದ್ದೇಳಮ್ಮ, ನೀನು ಜಾಗ ಬಿಡಮ್ಮ. ಜಲ್ತೈತೆ. ಎಲ್ಲೂ ಚೆಲ್ಲಲ್ಲಿ ಬಿಡಪ್ಪ, ಅವ್ಳಿಗೇನು ಗೊತ್ತಾಗಲ್ವಾ? ನೀನು ಚಿಕ್ಕ ಮಗುನ ಅವಳು. ಎಲ್ಲ ಬೇಬಿ ಅಲ್ವಾ, 10th ಹೋಗೋವರೆಗೂ ನಿಮ್ಮ ಮಗಳು. ಕರೆಕ್ಟಾಗೈತೆ ಎಳ್ನೀರು. ಹೌದಮ್ಮ, ನಾನು ಹಂಗೆ ತಿದ್ದಮ್ಮ, ನನಗೇನು ನಾಚಿಕೆಲ್ಲ ಇದ್ರಲ್ಲ ತಿನ್ನಕ್ಕೆ ನಮಗೆ. ಈಗ ನಮ್ಮ ಶ್ರೀಮತಿಯವರು ನನಗೋಸ್ಕರ ಒಂದು ಚೆನ್ನಾಗಿರೋದು ತಗೊಡ್ತೀನಿ, ನಿಂಗೆ ಕತ್ತರಿಸೋಕೆ ಈಸಿ ಆಗಲಿ ಅಂತ. ಸೌಂಡ್ ಇರೋದು. ಏನಿಲ್ಲ, ಎಂತೆಂಥದ್ದು ಕತ್ತರಿಸಿದೀನಂತೆ. ಅಂದರೆ ಜಾಸ್ತಿ ದಿನ ಆಗೈತಲ್ವಾ, ಹೆಂಗೆ ಬರುತ್ತೇನೋ ಅದೇ ಗೊತ್ತಾಗ್ತಾ ಇಲ್ಲ. ಉಲ್ಟಾಡ್ದಂಗೆ ಅಡಿಕೆ ಇಕ್ತೀನಿ. ಬಾ ಮಗಳ ಕೂತ್ಕೊ. ಚೊಂಬಲ್ ಹೋಯ್ಕೊಂತು ನೋಡಿ ತಾತ ಚೊಂಬಲ್. ರಂಗಜಿಗೊಂದು ಕತ್ತಲು ಸಿಕ್ಕಂಗೆ. ಹಾಂ, ಇದು ಆಮೇಲೆ ಕತ್ತರಿಸ್ಕೊಂತೀನಿ ನಾನು. ತಿಂತಿ ಈಗಲೇ? ಕೊಟ್ಟರೆ ತಿಂತೀನಿ, ಇಲ್ಲ ಬಿಡು ಕೊಡು, ನಾನು ಕತ್ತರಿಸ್ಬಿಟ್ಟು ಆಮೇಲೆ ತಿಂತೀನಿ. ನೋಡೋಣ, ಕತ್ತರಿಸ್ಕೊಟ್ಟು ಚಾಲೆಂಜ್. ಈಗ ನಮ್ಮ ಶ್ರೀಮತಿಯವರು ನನಗೋಸ್ಕರ ಎಳ್ನೀರು ಕತ್ತರಿಸ್ಕೊಡ್ತಾವ್ರೆ. ನೋಡೋಣ. ಈಗಲೇ ಕೈ ಮುಗಿದ್ಬಿಡ್ತೀನಪ್ಪ, ಆಮೇಲೆ ಬೆಳ್ಗಿಲ್ಗೆ ಹಾಕ್ಕೊಂಡ್ರೆ ಹಾಕ್ಬೇಕು. ಎಳ್ನೀರು ಕತ್ತರಿಸೋ ಚಾಲೆಂಜು ಹೆಂಗೆ ಕತ್ತರಿಸ್ತಾರೆ ನೋಡೋಣ. ವಾವ್, ಸೂಪರ್ ಸೂಪರ್. ಅಯ್ಯೋ ಅಯ್ಯೋ, ಶಬಾಷ್ ಶಬಾಷ್. ಏನು ಮಚ್ಚು ಕರಿಯಲ್ಲ ಸ್ವಲ್ಪ. ಹುಷಾರು, ಕೈಗೆ ಹಾಕಂತೆ ಆಮೇಲೆ. ಮಗಳೇ, ಓ ಹೆಣ್ಮಗು ಹೆಣ್ಮಗು ಹಿಂದೆ ಒಂದು ಹೆಣ್ಮಗು ನಗ್ತಾ ಇದೆ. ಹೆಣ್ಮಗು ಸಪೋರ್ಟ್ ಮಾಡೋದ್ ಬಿಟ್ಟು. ಅಲ್ಲ, ಹೆಣ್ಮಗು ಅಂದ್ರೆ ಹೆಣ್ಮಗುನೇ ನಗ್ತಾ ಇತ್ತು ಹಿಂದೆ. ಹೆಣ್ಮಗು ಸಪೋರ್ಟ್ ಮಾಡೋದ್ ಬಿಟ್ಟು. ನಾನು ಕತ್ತರಿಸಿದೀನಿ ಆಯ್ತಾ.
ಹುಷಾರು ನಿಮ್ಮ ಅಮ್ಮ ನಿನ್ನ ಬಾಲ ಕಟ್ ಮಾಡಿಬಿಡುತ್ತೆ ಜಾಸ್ತಿ ನಕ್ರೆ ಆಯ್ತಾ. ಅಲ್ಲ ಕತ್ತರಿಸಿಲ್ಲ ಅಂದ್ರೆ ಇಷ್ಟೊಂದು ಐಡಿಯಾನೇ ಗೊತ್ತಾಗಲ್ಲ ಗೊತ್ತಾ. ವಾವ್ ಸೂಪರ್. ಇದೇನು ಅರ್ಧ ಕಾಯಿನೇ ಕಿತ್ತಾಗ್ತದೆ ಎಳ್ನೀರು ಕೆತ್ತು ಅಂದರೆ ಎಲ್ಲ ಅರ್ಧ ಕಾಯಿನೇ ಕಿತ್ಬಿಟ್ಟಿದೆ ಎಳ್ನೀರು ಕೆತ್ತು ಮುಂದೆ ಮಾತ್ರ ಕೆತ್ತಬಿಟ್ಟು. ಜಾಸ್ತಿ ದಿನ ಆಗೈತೆ ಸ್ವಲ್ಪ ಅಂತ. ಜಾಸ್ತಿ ದಿನ ಅಲ್ಲಮ್ಮ ವರ್ಷನೇ ಆಗೈತೆ. ವರ್ಷಗಳೇ ಆಗುತ್ತೆ. ಹೆಂಗೋ ನೀನು ಕುಡಿಯನ್ ಕೆತ್ಕೊಡ್ತಾ ಇದ್ದೀನಿ. ಅದು ಮೂತೆ ಕೆತ್ತಿನ ಮೂತಿ ಕೆತ್ತಬೇಕು. ಮೂತಿ ನೀಟಾಗಿ ಕೆತ್ತಬೇಕು ಅದನ್ನ ಇಟ್ಕೊಂಡಂಗೆ. ಅದು ಮೂತಿನಲ್ಲಿ ಕೆತ್ತಬೇಕು. ಕುಡ್ಗೋಲ್ ಮೂತಿನಲ್ಲಿ ನಾನು ಹೇಳಿದ್ದು ಅದ್ರ ಮೂತಿ ಕೆತ್ತಬೇಕು. ಕುಡ್ಗೋಲ್ ಮೂತಿಲಿ ಕೆತ್ತಿದ್ರೆ ಅದಾಗೋದು. ನೀನು ಕುಡ್ಗೋಲ್ ಹಿಂದೆ ಕಿತ್ಕೊಂಡು ಕೆತ್ತಿದ್ರೆ ಬರಲ್ಲ. ಕುಡ್ಗೋಲ್ ಮೂತಿಲೇ ಶಾರ್ಪ್ ಇರೋದು ಕಿತ್ತಕ್ಕೆ ಬರೋದು. ಈಗ ಗೊತ್ತಾಯ್ತು. ಗೊತ್ತಾಯ್ತಾ ಹೆಂಗೆ ಅಂತ? ವಾವ್ ಸೂಪರ್. ಏಯ್ ಅತ್ಲಿಂದ ಹೊಡಿಬೇಕು ತೂತ. ಇರು ಇದಿನ್ನೂ ಕಾಯ್ದು ಕಾಣಿಸ್ಕೊಂಡಿಲ್ಲ. ಏನೋ ಮಾಡಕ್ ಹೋಗಿ ಏನೋ ಆಯ್ತು. ಕೊಡು ನಾನೇ ತೂತಿಕ್ಕತ್ತೀನಿ. ಬೇಡ ನಾನೇ ಇಕ್ತೀನಿ. ಆಯ್ತಾ ಬಂತಾ? ನೋಡೋಣ ಹೆಂಗೆ ಕೆತ್ತೀನಿ ನೋಡೋಣ. ಅತ್ಲಿಂದ ಹೊಡಿಬೇಕು ಹಂಗೆ ಉಲ್ಟಾ. ಹಿಂಗ ಹಂಗೆ ಹೊಡಿಬೇಕು ತೂತ. ಹಂಗೆ ಜೋರಾಗಿ ಹಾಕು. ಭಯ ಆಗ್ತೈತೆ. ಆಯ್ತು ಅಷ್ಟೇ. ಆದ್ರೆ ನೀನು ತಿನ್ನಕ್ಕೆ ತೆಗಿತಿಯಲ್ಲ ಹಂಗ್ ಬಂದಿಲ್ಲ. ಹೌದಾ? ಸ್ಟ್ರಾಲ್ ಕುಡಿತೀನಿ ಅಂದಲ್ವಾ? ಸ್ಟ್ರಾಕ್ ತಕೊಟ್ಟು ನಮಗೆ ನ್ಯಾಚುರಲ್ ಸ್ಟ್ರಾನಲ್ಲಿ ಕುಡಿಯೋಣ ಇವತ್ತು. ಆಯ್ತಾ? ಎಲ್ಲಿ ಕೊಡು ನನ್ನ ಕೈಲೇ ಕೊಡು. ಎಲ್ಲಿ ಹೆಂಗೆ ತೂತಿಕ್ಕಿದ್ಯಾ ನೋಡೋಣ. ಒಬ್ಬ ಏನು ಪಸಂದಾಗಿ ತೂತಿಕ್ಕಿದ್ಯಮ್ಮ. ಜಾಸ್ತಿ ವರ್ಷ ಆಯ್ತಲ್ವಾ ಅದಕ್ಕೆ. ಕೊಡು ನೋಡು ಪರವಾಗಿಲ್ಲ. ಪರವಾಗಿಲ್ಲ. ಇದೊಂಥರ ಈ ಇಲಿ ಕಚ್ಚಿದಂಗೆ ಮಾಡಿದ್ಯಲ್ಲ. ನ್ಯಾಚುರಲ್ ಸ್ಟ್ರಾ ಕೊಡು. ಇನ್ನೊಂದು ಮೂತೆ ಹೆಂಗೆ ಕಟ್ ಮಾಡು. ಊದ್ಗೊಳ್ಪಿ ಹಂಗೆ ಊದ್ಗೊಳ್ಪಿಲ್ಲ ಊದಿ ಒಲೆ ಒರೆಸ್ತಿದ್ದು ಹಾಕಿದ್ರಕ್ಕಂಗೆ ಪರವಾಗಿಲ್ಲ. ನೋಡ್ರಿ ಎಳ್ನೀರು ಕತ್ತರಿಸೋ ಚಾಲೆಂಜಲ್ಲಿ ನಮ್ಮ ಶ್ರೀಮತಿಯವರು ವಿನ್ ಆಗಿದ್ದಾರೆ. ಅವ್ರಿಗೋಸ್ಕರ ಒಂದು ಬಹುಮಾನ ಕೊಡ್ತೀನಿ ಏನಾದ್ರೂ. ಮೇಡಮ್ ಏನು ಬಹುಮಾನ ಬೇಕು ನಿಮಗೆ? ಎಳ್ನೀರು ಕತ್ತರಿಸೋ ಚಾಲೆಂಜಲ್ಲಿ ಕಾಯಿನೂ ಕಟ್ ಮಾಡಿಬಿಟ್ಟವ್ರೆ. ಎಳ್ನೀರು ಕೆತ್ತದಲ್ಲದೆ ಕಾಯಿನೂ ಕತ್ತರಿಸ್ಬಿಟ್ರು. ಶಬಾಷ್, ನಿಮಗೆ ಬಹುಮಾನ ಕೊಡಲೇಬೇಕು. ಏನು ಬಹುಮಾನ ಬೇಕು ನಿಮಗೆ? ಏನು ಕೊಡ್ತೀಯಾ? ಏನು ಬೇಕು? ಪ್ರೀತಿಯಿಂದ ಏನು ಕೊಟ್ಟರು ತಗೋತೀನಿ. ಹೌದಾ? ನಾಳೆ ಏನೋ ಇಸ್ಕಿದ ಬೇಳೆ ಸಾರು ಮಾಡ್ತೀನಿ ಅಂತಿದ್ದಲ್ಲ, ಅಂಗಡಿಗೆ ಹೋಗಿ ಕೊತ್ತಂಬರಿ ಸೊಪ್ಪು ತಂದು ಕೊಡ್ತೀನಿ. ಇದೇ ನಾನು ನಿಮಗೆ ಕೊಡುವಂಥ ಬಹುಮಾನ. ಬೇಡ, ನಮ್ಮ ಮನೆಗೆ ಕೊತ್ತಂಬರಿ ಸೊಪ್ಪು. ಹೌದಾ? ಸುಮ್ಮನೆ ವೇಸ್ಟ್ ಆಗ್ಬಿಡ್ತೈತೆ. ಓಲಿ ಕರ್ಬೇವಿನ ಸೊಪ್ಪು ತರಲ್ಲ? ಓಲಿ ಕರ್ಬೇವಿನ ಸೊಪ್ಪು ತರಲ್ಲ? ಬೇಡ, ಅದು ಐತೆ. ಹೌದಾ? ಎಳ್ನೀರು ನ್ಯಾಚುರಲ್ ಸ್ಟ್ರಾ, ನ್ಯಾಚುರಲ್ ಡ್ರಿಂಕು ಜೊತೆ ನ್ಯಾಚುರಲ್ ಸ್ಟ್ರಾ ಎಳ್ನೀರು ಇದು. ಹಬ್ಬ ತಿನ್ಸಮ್ಮ. ಸಕಾಲ ಕಾಯಿ ಮಾತ್ರ ಎಳೆದು ಹಬ್ಬ. ಕೆಲವೊಂದು ವಿಷಯದಲ್ಲಿ ಹಳ್ಳಿ ಜೀವನನೇ ಚಂದ. ಅದು ದುಡ್ಡು ಕಾಸು ಅಂತ ಬಂದಾಗ ಸಿಟಿನೇ ಚಂದ. ಹಳ್ಳಿನಲ್ಲಿ ದುಡ್ಡಿರಲ್ಲ. ಇಲ್ಲಿರೋ ಸೌಭಾಗ್ಯ ಎಲ್ಲೂ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಆದರೆ ಕೆಲವೊಂದು ಟೈಮಲ್ಲಿ ಕಷ್ಟನೂ ಇರ್ತೈತೆ ಅಷ್ಟೇ ಅಲ್ವಾ? ಹಳ್ಳಿ ಜೀವನ ತುಂಬ ಸುಲಭನೂ ಅಲ್ಲ, ತುಂಬ ಕಷ್ಟನೂ ಅಲ್ಲ. ನಿಮ್ಮ ಜೊತೆ ಮಾತಾಡ್ಕೊಂಡು ನೋಡಿ, ನಾನು ಎಳ್ಳೀರು ಕುಡ್ದಿಲ್ಲ. ನಾನು ಎಳ್ಳೀರು ಕುಡಿತೀನಿ. ಇಟ್ಕೋ ಮೊಬೈಲ್ನ. ನಾನು ಕಾಯಿ ತಿಂದ್ಬಿಟ್ಟು ಇಟ್ಕೋತೀನಿ. ಹೌದಾ? ಬಕಾಸುರಿ ನಂಬರ್ 1. ನಂಗೆ ಎಳ್ನೀರು, ಈ ತರ ಗಂಜಿಕಾಯಿ ಅಂತಾರಲ್ವಾ, ಎಳೆ ಗಂಜಿ ಅಂದ್ರೆ ಸಖತ್ ಇಷ್ಟ. ನಂಗೆ ಕೊಬ್ಬರಿ ಅಂದ್ರೆ ಇಷ್ಟ. ಮತ್ತೆ ಎಳ್ನೀರು ಅಂದ್ರೆ ಇಷ್ಟ ಅಂತ. ಎಳ್ನೀರು ಎಲ್ಲರಿಗೂ ಇಷ್ಟ ತಾರೆ. ಯಾವುದೋ ಫಿಲಮಲ್ಲಿ ಸುದೀಪ್ನೇ ನಿನ್ಗೆ ಯಾವ ಹೂವು ಇಷ್ಟ ಅಂತ ಕೇಳಿದ್ರೆ ಅವನು ನಮಗೆ ಪಾಪಸ್ ಕಳ್ಳಿ ಇಷ್ಟ ಅಂತಾನೆ. ಸುದೀಪ್ ಅಂತಾನೆ. ಆ ಫಿಲಮಲ್ಲಿ ಕಾಮಿಡಿ ಇರೋದು ಆ ಥರ. ನಮಗೆ ಪಾಪಸ್ ಕಳ್ಳಿ ಇಷ್ಟ ಅಂತ ಹೇಳೋದು ನಿಜ ಮಗಳೇ. ಅಂದ್ರೆ ಇದ್ರ ಅರ್ಥ ಯಾಕಂದ್ರೆ ಪಾಪಸ್ ಕಳ್ಳಿ ಯಾರು ಇಷ್ಟ ಆಗಲ್ಲ ಅದಕ್ಕೆ. ಅದು ಫಿಲಮ್ ಹೆಸರು ಕೇಳಿದ್ರೆ ಇನ್ನೂ ನಕ್ ಬಿಡ್ತೀರಾ. ರಂಗ SSLC ಅಲ್ಲ, ನಗ ಬರ್ಲಿಲ್ವಾ? ರಂಗ SSLC ಫಿಲಮ್ ಹೆಸರು ನಾನು ನೋಡಿದೀನಿ ಅದನ್ನ. ಅಂದ್ರೆ ಮರ್ತೋಗೈತೆ, ಜಾಸ್ತಿ ದಿನ ಆಗೈತೆ ನೋಡಿ, ಆದ್ರೆ ನೋಡಿದೀನಿ. ಏನ್ ಗೊತ್ತಾ, ಕಾಯಿ
ತೀರಾ ಎಳೆದಿದ್ದು ನೀರೆಲ್ಲ ಚೆನ್ನಾಗಿರುತ್ತಲ್ವಾ, ಅದು ಚೆನ್ನಾಗಿರ್ತೈತೆ ಕುಡಿಯೋಕ್ಕೆ, ಎಲೆಕಾಯಿ ತಿನ್ನೋಕ್ಕೆ. ಕೆಲವೊಂದೊಂದ್ಸರಿ ನೀನೇ ಕಿತ್ಕೊ ಬಂದಿದೆ ಎಷ್ಟೊಂದ್ಸರಿ, ಎಳ್ನೀರು ಕುಡಿ ಅಂತೇಳಿ ಸ್ವಲ್ಪ ಬಲ್ತೀರಾ ಅಂತ ಕಾಯಿನ ತುಂಬಗಾಯಿ ಥರ ಇರ್ತದೆ ಅಂತ. ಅದಕ್ಕಿಂತ ಇದು ಚೆನ್ನಾಗಿರ್ತೈತೆ ಅಂತ ಹೇಳಿದ್ದು. ಈ ಥರದ್ದು ನಂಗೆ ಇಷ್ಟ ಅಂತ ಹೇಳಿದ್ದು. ಹೌದಾ? ಏನು ಗಿಫ್ಟ್ ಕೊಡ್ತೀಯಾ? ಇವಾಗ ಎಳ್ನೀರು ಕುಡಿದು ಹೇಳ್ತೀನಿ. ಸರಿ ಆಯ್ತು. ಏನಪ್ಪ? ನಾನು ನನ್ನ ಮಗಳು ಕೂತ್ಕೊಂಡು ಎಳ್ನೀರು ಕುಡಿತೀವಿ ಜೊತೆಲಿ. ಎಳ್ನೀರೆಲ್ಲ ಐತೆ ಅವಳ ಹತ್ರ. ಅವಳ ತಲೆಯಲ್ಲಿ ನೋಡು ಎಳ್ನೀರ್ದು ಕಾಯ್ದು ಇದ್ ಬಿದ್ದೈತೆ. ಅದ್ ನೀನೇ ಕತ್ತರಿಸಿದ್ದು. ಇರ್ಲಿ ಬಿಡು. ನೀನ್ ಯಾಕೆ ನನ್ನ ಹಿಂದೆ ಕೂತ್ಕೊಂಡೆ? ಕತ್ರಸಕ್ ಸಿಗ್ತದ ಬಿಡೇನಾಗಲ್ಲ. ಅಮ್ಮ ಮಾತಾಡೋದು ನಿಲ್ಲಿಸಿ ನಾನು ಎಳ್ನೀರು ಕುಡಿಯೋದು ಬಿಡ್ರಿ. ಸಖತ್ತಾಗೈತೆ. ನಾಳೆ ಬೆಳಿಗ್ಗೆನೆ ಕತ್ತರಿಸ್ಕೊಡ್ತೀನಿ. ನಂಗೆ ಬೆಳಗ್ಗೆ ನೀನು ಎದ್ದಿರಲ್ಲ, ನೀನು ಎದ್ದಾಗ ನಿಂಗೆ ಕತ್ತರಿಸ್ಕೊಡ್ತೀನಿ. ಎದೊಳ್ತಿದಂಗೆ ನಮ್ಮ ಶ್ರೀಮತಿ ಅವ್ರು ಕತ್ತರಿಸ್ಕೊಡ್ತೀನಿ. ನೀನು ಕತ್ತರಿಸ್ಕೊಡ್ತೀನಿ ಗ್ಯಾರಂಟಿ. ಅದೇ ನಾನು ನಿನಗೆ ಕೊಡ್ತಿರೋ ಬಹುಮಾನ. ಬೆಳಗಿನ ಜಾವ ಎಷ್ಟು ಗಂಟೆಗೆ ಎದ್ದು ಕಾಯಿ ಎಳ್ನೀರು ಕತ್ತರಿಸ್ಕೊಡು ಅಂದ್ರೂ 4 ಗಂಟೆಗೆ ಎದ್ಬಿಟ್ಟು ನಂಗೆ ಎಳ್ನೀರು ಕತ್ತರಿಸ್ಕೊಡು ಅಂದ್ರೂ ಕತ್ತರಿಸ್ಕೊಡ್ತೀಯಾ? ಅಷ್ಟು ಬೇಗ ಆಯ್ತು. ಆಯ್ತು, ಅಷ್ಟು ಬೇಗ ಆಯ್ತು. ಎಳ್ನೀರು ಕತ್ತರಿಸ್ಕೊಡ್ತೀವಿ. ತಣ್ಣಗಿರ್ತೈತೆ ಎಳ್ನೀರು ಕುಡಿಯೋಕ್ಕೆ. ಅದೇ ಅಂದ್ರೆ ಬೆಳಗ್ಗೆ ಕುಡಿಯೋದೇನೆ ಚೆನ್ನಾಗಿರೋದು, ತಣ್ಣಗಿರ್ತೈತೆ. ಇನ್ನೊಂದ್ ಏನ್ ಗೊತ್ತಾ, ಬೇಸಿಗೆ ಟೈಮಲ್ಲಿ ಎಳ್ನೀರ್ ಏನಂಗ್ ಕಿತ್ತಾಗ ನೀನ್ ಕೆತ್ತಿರೋದು ಇದೆಲ್ಲ ಏನೋ ಇದೆಲ್ಲ ಒಳಗೋಗ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊ ಹೋಗ್ಲಿ. ಬಾಯಿ ಒಳಗಡೆ ಅಲ್ಲ, ಹೆಂಗ್ ಗೊತ್ತಾ, ಅಡ್ಜಸ್ಟ್ ಮಾಡ್ಕೊ ಹೋಗ್ಲಿ. ಯಾಕಂದ್ರೆ ಜಾಸ್ತಿ ವರ್ಷಗಳ ನಂತರ ಇದೆಲ್ಲ ಸಣ್ಣ ಸಣ್ಣದು ಇದು ಹಂಗೆ ಬರ್ತೈತೆ ಬಾಯಿಗೆಲ್ಲ. ಅದು ಕೆತ್ತಾ ಇದ್ರೆ ಯಾವಾಗ್ಲೂ ಅವಾಗ ಕತ್ತರಿಸ್ತಾ ಇದ್ರೆ ರೂಢಿ ಇರ್ತೈತೆ. ವರ್ಷಗಳೇ ಆಗೋಯ್ತಲ್ವಾ, ಅದರಿಂದ ಸ್ವಲ್ಪ ರೂಢಿ ತಪ್ಪದಂಗೆ. ನಿನ್ನಷ್ಟು ನೀಟಾಗಿ ಕತ್ತರಿಸೋಕೆ ಬಂದಿಲ್ಲ ನಿಜ ಇವಾಗ. ಅವಾಗೆಲ್ಲ ಕತ್ತರಿಸ್ಕೊಂಡು ಕುಡ್ದಿದ್ದೀನಿ ನಾನು. ಬೇಸಿಗೆಲಿ ಏನು ಗೊತ್ತಾ, ಮಧ್ಯಾಹ್ನದ ಹೊತ್ತು ಯಾವಾಗನ್ ಕಿತ್ತಾಗ ಒಂದು ಬಿಸಿ ಇರ್ತೈತೆ, ಒಂದು ಬಕೆಟ್ ತಣ್ಣೀರ್ಗೆ ಕಾಯಿ ಹಾಕ್ಬಿಟ್ಟು ಬಿಟ್ಬಿಟ್ಟು ಎಳ್ನೀರು ಕಿತ್ತಿರ್ತೀವಲ್ವ, ಅದನ್ನ ಬಕೆಟ್ಗೆ ಹಾಕಿ ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಕತ್ತರಿಸ್ಕೊಂಡು ಕುಡಿದ್ರೆ ತಣ್ಣಗಿರ್ತೈತೆ. ಕುಡ್ದಿದ್ದ ಮಗಳೇ ಎಂದಾದ್ರು? ಕೊಟ್ಟಿದ್ದೀವಿ ಮಗಳೇ, ನಿಂಗೆ ಗೊತ್ತಿಲ್ಲ ಅಷ್ಟೇ. ನೀರಿನ ತೊಟ್ಟಿಗೆ ಹಾಕ್ಬಿಟ್ಟು ನೀರಿನ ತೊಟ್ಟಿ ಒಳಗೆ ಹಾಕಿ ಬೆಳಗ್ಗೆ ಎದ್ದು ಕತ್ತರಿಸ್ಕೊಡ್ತಿದ್ವಿ. ಅವಾಗ ಕತ್ತರಿಸ್ಬೋದಲ್ಲ. ಹಂಗೆ ಇಟ್ರೆ ತಣ್ಣಗಿರಲ್ಲ ಮಗಳೇ. ಮಧ್ಯಾಹ್ನ ಬಿಸಿಲಕ್ಕೆ ಕಿತ್ತಿರ್ತೀವಿ, ಹಂಗೆ ಇಕ್ಕಿದ್ರೆ ಸುಮಾರು ತಣ್ಣಗಿರ್ತೈತೆ. ನೀರಿನ ತೊಟ್ಟಿ ಒಳಗೆ ಹಾಕಿದ್ರೆ ಕೋಲ್ಡ್ ಕೊರಿತಾ ಇರ್ತೈತೆ, ಐಸ್ ತರ ಚೆನ್ನಾಗಿ ಒಂಥರ ಚೆನ್ನಾಗಿರ್ತೈತೆ. ಏನ ಕುಡಿ ಕುಡಿ ಎಳ್ನೀರು ಚೆನ್ನಾಗಿತ್ತು, ಕುಡಿ. ನೀನೇ ಕತ್ತರಿಸಿರೋದು ಕುಡಿಯಮ್ಮ, ಚೆನ್ನಾಗೈತೆ, ಕುಡಿ. ಅದು ನನಗೆ ನೀಟಾಗಿ ತೂತಿಕ್ಕಂಗೆ ಬರಲಿಲ್ಲ. ಅದೆಲ್ಲ ಸಣ್ಣ ಸಣ್ಣ ಪೀಸ್ ಹಾಕ್ಬಿಟ್ಟು ಅದೆಲ್ಲ ಬಾಯಿಗೆ ಅದು ಒಳಕೋ ಎಳೆದ್ರೆ ಪೈಪಲ್ಲಿ ಇದರಲ್ಲಿ ಅದು ಬಾಯಿಗೆ ಹಂಗೆ ಬರ್ತೈತೆ. ಅದು ಸಣ್ಣ ಸಣ್ಣ ಇದು ಆಗಿಬಿಟ್ಟೈತೆ. ಇವರು ಕುಟ್ಟಿ ಅದು ತೂತ ಮಾಡಿದ್ರು, ಅದು ನೀಟಾಗಿ ಒಂದು ಡೇಟ್ ಹೊಡಿತಿದ್ದಂಗೆ ಹಿಂಗೆ ಎಬ್ಬಿಡ್ಬೇಕು, ಮೇಲೆ ಕೆತ್ತಬೇಕು. ಅದು ನಾವು ಕಾಯಿ ತಿನ್ನಕ್ ತಗೊಂಡಲ್ಲ ನೀನು, ಹಂಗ್ ಬಂದ್ರೆ ಚೆನ್ನಾಗಿರ್ತೈತೆ. ನಾನು ಒಂದೇ ತಗೆ ಕುಟ್ಟಿ ಎಲ್ಲ ಒಂಥರ ಸಣ್ಣ ಸಣ್ಣ ಪೀಸ್ ಆಗಿ ಒಳಗೆ ಸಿಗ್ತೈತೆ. ಅದು ಕುಡಿತಾ ಇದ್ರೆ ಬಾಯಿಗೆ ಹಂಗೆ ಬರ್ತಾ ಇದೆ ಅದೊಂಥರ. ಅದಕ್ಕೆ ನಿಂಗೆ ಕೊಡೋಕೆ ಇನ್ನೊಂದು ಕತ್ತರಿಸ್ಕೊಂಡು ಕುಡಿಯಪ್ಪ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಬಾಯ್ ಮಾಡ್ರಿ. ಬಾಯ್. ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.